ಸ್ವಾಮಿ ದೇವಸ್ಥಾನದ ಇತಿಹಾಸ ಏನು ಚರಿತ್ರೆ? ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂದು ಉಗ್ರ ನರಸಿಂಹ ಸ್ವಾಮಿಯವರು ತೊಡೆಯ ಮೇಲೆ ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸಿಕೊಂಡು ಸಂಹಾರ ಮಾಡ್ತಾ ಇರುವಂತ ಭಂಗಿನಲ್ಲಿದ್ದಾರೆ. ದ್ವಾಪರ ಅಂತ್ಯ ಆಗ್ಬೇಕಾದ್ರೆ ಅರ್ಜುನ ಕೃಷ್ಣನ ಕೇಳ್ಕೊಂಡ್ರಂತೆ, ಸ್ವಾಮಿ ನಿನ್ನ ಎಲ್ಲ ಅವತಾರ ದರ್ಶನ ಆಯ್ತು, ಈ ಉಗ್ರ ನರಸಿಂಹನ ಅವತಾರನ ದರ್ಶನ ಮಾಡ್ಲಿಲ್ವಲ್ಲ, ಅದನ್ನ ಮತ್ತೆ ಮಾಡಿ ತೋರಿಸು ಅಂತ ಹೇಳಿ ಕೇಳಿದಾಗ ಅದು ಆಗೋಗಿರುತ್ತೆ. ಅಂತಂದ್ರೆ ನರಸಿಂಹ ಅವತಾರ ಆಗಿದ್ದು ಕೃತಯುಗದಲ್ಲಿ, ಕೃತಯುಗ ಆದ್ಮೇಲೆ ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ. ಆ ದ್ವಾಪರದಲ್ಲಿ ಇವರು ಕೇಳ್ತಾರೆ, ಅದಕ್ಕೋಸ್ಕರ ಇನ್ನೊಂದು ಹಿರಣ್ಯಕಶಿಪು ರಾಕ್ಷಸನ ತರಕ್ಕಾಗಲ್ಲ ಅಂತ ಹೇಳಿ ಕೃಷ್ಣ ಅದನ್ನ ಮಾಡಿ ತೋರ್ಸಕ್ಕಾಗಲ್ಲ ಅಂತ ಹೇಳಿ ರೂಪಿಸಿ ಬ್ರಹ್ಮದೇವರಿಂದಾನೇ ಪ್ರತಿಷ್ಠಾಪನೆ ಮಾಡಿಸಿರುವಂತ ಮೂರ್ತಿ. ಆದ್ರಿಂದ ಈ ಊರಿಗೆ ಬಂದು ಅರ್ಜುನಪುರಿ ಕ್ಷೇತ್ರ, ಅರ್ಜುನನಗೋಸ್ಕರ ಇಲ್ಲಿ ದೇವರ ಸ್ಥಾಪನೆ ಆದ್ರಿಂದ ಇಲ್ಲಿ ಬಂದು ಅರ್ಜುನಪುರಿ ಅಂತ ಒಂದು ಹೆಸರಿದೆ. 12ನೇ ಶತಮಾನದಲ್ಲಿ ಈ ದೇವಸ್ಥಾನನ ಇಲ್ಲಿ ಕಟ್ಟಿರುವಂತದ್ದು. ಇಲ್ಲಿ ಬಂದು ಉಗ್ರ ನರಸಿಂಹಸ್ವಾಮಿ ಆದ್ರಿಂದ ಮಹಾಲಕ್ಷ್ಮಿ ಇಲ್ಲಿ ಇಲ್ಲ. ಪ್ರಾಕಾರದಲ್ಲಿ ಸೌಮ್ಯನಾಯಕಿ ನರಸಿಂಹನಾಯಕಿ ಅಂತ ಹೇಳಿ ಈ ಬ್ರಹ್ಮನವರನ್ನ ನಂತರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಣ್ಣಿನ ತೊಂದರೆ ಇರುವಂತವರು ಇಲ್ಲಿ ಬಂದು ವರದರಾಜ ಸ್ವಾಮಿನ ದರ್ಶನ ಮಾಡಿದ್ರೆ ಆ ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಈಗಲೂ ಎಷ್ಟೋ ಜನ ಕಣ್ಣಿನ ಸಮಸ್ಯೆ ಇರುವಂತವರು ಇಲ್ಲಿ ಬಂದು ವರದರಾಜ ಸ್ವಾಮಿನ ದರ್ಶನ ಮಾಡ್ತಾರೆ. ಎಲ್ಲರೂ ಹೋಗಿ ದರ್ಶನ ಮಾಡಿ ಅದನ್ನ ಭಕ್ತಿಯಿಂದ ಬಂದು ಪರಮಾತ್ಮನ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅವನ ಅವ್ರ ಭಕ್ತಿಗೆ ತಕ್ಕಂತೆ ಅನುಗ್ರಹ ಮಾಡ್ತಾನೆ ಅಂತ ಅನ್ನೋದು ಇರ್ತದೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಬರುತ್ತೆ, ಅಂದರೆ ಮದ್ದೂರು ಊರಲ್ಲೇ ಬರುತ್ತೆ. ಸೊ ಈ ದೇವಸ್ಥಾನದಲ್ಲಿ ತುಂಬ ವಿಶಿಷ್ಟವಾಗಿರೋದು ಏನಪ್ಪ ಅಂದರೆ, ಒಂದು ದ್ವಾಪರ ಯುಗದಲ್ಲಿರುವಂತಹ ಅರ್ಜುನನಿಗೋಸ್ಕರ ಸಾಕ್ಷಾತ್ ಶ್ರೀಕೃಷ್ಣ ಇಲ್ಲಿ ಉಗ್ರ ನರಸಿಂಹ ಸ್ವಾಮಿ ಅವತಾರದಲ್ಲಿ ನೆಲೆಯಾಗಿ ನಿಂತಿರುವಂಥದ್ದು. ಅಂದರೆ ಅರ್ಜುನ ಶ್ರೀಕೃಷ್ಣನ ಒಂದು ಉಗ್ರನ ರೂಪವನ್ನು ನೋಡಬೇಕು ಅನ್ನೋ ಒಂದು ಆಸೆಗೋಸ್ಕರ ಮತ್ತೆ ಆ ಒಂದು ಅವತಾರದಲ್ಲಿ ಒಂದು ರಾಕ್ಷಸನ ಸಂಹಾರ ಮಾಡೋದಕ್ಕಾಗಲ್ಲ, ಮತ್ತೊಂದು ರಾಕ್ಷಸನ ತಗೊಂಬರೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಅವತಾರದಲ್ಲಿ ನಾನು ಇಲ್ಲಿ ನೆಲೆಯಾಗಿ ನಿಂತ್ಕೊತೀನಿ ಅಂತ ನಿಂತಿರೋಂತಹ ಜಾಗ. ಮತ್ತು ಈ ಒಂದು ದೇವಸ್ಥಾನದಲ್ಲಿ ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಶ್ರೀರಾಮನ ದೇವಸ್ಥಾನ ಸಹ, ಅಂದರೆ ಒಂದು ವಿಗ್ರಹ ಸಹ ಇದೆ. ನಮಗೆ ಒಂದು ವಿಗ್ರಹ ಅಂದರೆ ಆಂಜನೇಯ ಸಹ ಇರ್ತಾರೆ. ಸೊ ಆಂಜನೇಯ ಬಂದ್ಬಿಟ್ಟು ಇಲ್ಲಿ ಬಾಯಿಗೆ ಅಡ್ಡಲಾಗಿ ತಮ್ಮ ಕೈಯನ್ನು ಇಟ್ಕೊಂಡಿರೋಂತಹ ದೃಶ್ಯವನ್ನು ನಾವು ನೋಡ್ಬೋದು. ಯಾಕಂದರೆ ನಾವು ಮಾತಾಡೋಂಥ ಸಂದರ್ಭದಲ್ಲಿ ಎಂಜಲು ಹೊರಗಡೆ ಬಂದರೆ ಅಥವಾ ಆ ಎಂಜಲು ಹೋಗಿ ರಾಮನಿಗೆ ಮುಟ್ಟಬಹುದು, ಅದು ಅಸಹ್ಯ ಆಗಬಹುದು. ನನ್ನ ಒಂದು ಶ್ರೀರಾಮನಿಗೆ ಈ ಥರ ಒಂದು ಹಾನಿ ಸಹ ಆಗಬಾರ್ದು, ಎಂಜಲು ಸಹ ತಾಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಬಾಯಿ ಮುಚ್ಕೊಂಡಿರೋಂತಹದ್ದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಈ ಒಂದು ದೇವಸ್ಥಾನ ಅಭಿವೃದ್ಧಿ ಬಂದು ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ರಾಜರಿಂದ ಆಗಿದೆ. ಮತ್ತು ಇಲ್ಲಿರುವಂತಹ ಶಿಲ್ಪ ಕಲೆಗಳಾಗಿರ್ಬೋದು, ಕೆತ್ತನೆಗಳಾಗಿರ್ಬೋದು ಎಲ್ಲ ಹೊಯ್ಸಳರಿಗೆ, ಅಂದರೆ ಅವರಿಗೆ ಒಂದು ಸೇರುವಂಥದ್ದು ಆಗಿದೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು, ಇನ್ನಷ್ಟು ಚರಿತ್ರೆಯನ್ನು ಇಲ್ಲಿರುವಂತಹ ಅರ್ಚಕರ ಹತ್ರ ಕೇಳಿ ತಿಳಿಸ್ತೀನಿ, ಬನ್ನಿ.
ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಬಾಲಾಜಿ ಅರ್ಚಕರ ಅಂತ. ಸ್ವಾಮಿ, ಈ ದೇವಸ್ಥಾನದ ಇತಿಹಾಸ ಏನು, ಚರಿತ್ರೆ? ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂದು ಉಗ್ರ ನರಸಿಂಹ ಸ್ವಾಮಿಯವರು ತೊಡೆಯ ಮೇಲೆ ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸಿಕೊಂಡು ಸಂಹಾರ ಮಾಡ್ತಾ ಇರುವಂತ ಭಂಗಿನಲ್ಲಿದ್ದಾರೆ ಉಗ್ರ ನರಸಿಂಹ ದೇವರು. ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದ್ದಾರೆ ಹಿರಣ್ಯಕಶಿಪು ರಾಕ್ಷಸ ತೊಡೆಯ ಮೇಲೆ ಮಲಗಿಸಿಕೊಂಡಿರುವಂತದ್ದು. ದೇವರ ಎಡಭಾಗದಲ್ಲಿ ಬಂದು ಗರುಡ ದೇವರು, ದೇವರಿಗೆ ಬಲಭಾಗದಿಂದ ಬಂದು ಭಕ್ತ ಪ್ರಹ್ಲಾದ ಸ್ವಾಮಿಯ ದೇವರಿಗೆ ವಿನಮ್ರವಾಗಿ ಕೈ ಮುಕ್ಕೊಂಡು ನಿಂತ್ಕೊಂಡಿರುವಂತದ್ದು. ಅಷ್ಟಭುಜ ದೇವರಿಗೆ ಎರಡು ಕೈನಲ್ಲಿ ಹಿರಣ್ಯಕಶಿಪು ರಾಕ್ಷಸನ ಹೊಟ್ಟೆನ ಬಗಿತಾ ಇದ್ದಾರೆ. ಇನ್ನು ಎರಡು ಕೈನಲ್ಲಿ ಆ ಕರಳನ್ನ ಬಗೆದು ಮಾಲೆ ತರ ಧರಿಸ್ಕೊಂಡಿರುವಂತದ್ದು. ಎರಡು ಕೈನಲ್ಲಿ ಶಂಖಚಕ್ರ ಆಯುಧ, ಎರಡು ಕೈನಲ್ಲಿ ಪಾಶ ಅಂಕುಶ, ಮೂರು ಕಣ್ಣು ದೇವರಿಗೆ, ತ್ರಿನೇತ್ರ, ಅಷ್ಟಭುಜ ತ್ರಿನೇತ್ರ. ಎರಡು ಕಣ್ಣುಗಳ ಮಧ್ಯ ನಾಮದ ಕೆಳಗಡೆ ಮೂಗಿನ ಮೇಲೆ ಚಿಕ್ಕದಾಗಿ ಬಟ್ಟ ಹಾಕಿ ಕಾಣಿಸುತ್ತೆ. ಅಷ್ಟಭುಜ ತ್ರಿನೇತ್ರ ಉಗ್ರ ನರಸಿಂಹ ದೇವರು. ಅಲಂಕಾರ ಆಗಿರೋದ್ರಿಂದ ಎಲ್ಲ ಮುಚ್ಚೋಗಿದೆ. ದೇವರಿಗೆ ಅಭಿಷೇಕದ ಸಂದರ್ಭದಲ್ಲಿ ಅರ್ಶನದ ಅಲಂಕಾರ ಮಾಡಿದಾಗ, ಎಣ್ಣೆಯ ಮಜ್ಜನ ಮಾಡಿದಾಗ ಸ್ವಾಮಿ ಸ್ಪಷ್ಟವಾಗಿ ದರ್ಶನ ಆಗುತ್ತೆ. ವಿಗ್ರಹ ದ್ವಾಪರ ಅಂತ್ಯದ್ದು. ಹಿಂದೆ ದ್ವಾಪರ ಅಂತ್ಯ ಆಗ್ಬೇಕಾದ್ರೆ ಅರ್ಜುನ ಕೃಷ್ಣನ ಕೇಳ್ಕೊಂಡ್ರಂತೆ, ಸ್ವಾಮಿ ನಿನ್ನ ಎಲ್ಲ ಅವತಾರ ದರ್ಶನ ಆಯ್ತು, ಈ ಉಗ್ರ ನರಸಿಂಹನ ಅವತಾರನ ದರ್ಶನ ಮಾಡ್ಲಿಲ್ವಲ್ಲ, ಅದನ್ನ ಮತ್ತೆ ಮಾಡಿ ತೋರಿಸು ಅಂತ ಹೇಳಿ ಕೇಳಿದಾಗ ಅದು ಆಗೋಗಿರುತ್ತೆ. ಅಂತಂದ್ರೆ ನರಸಿಂಹ ಅವತಾರ ಆಗಿದ್ದು ಕೃತಯುಗದಲ್ಲಿ, ಕೃತಯುಗ ಆದ್ಮೇಲೆ ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ. ಆ ದ್ವಾಪರದಲ್ಲಿ ಇವರು ಕೇಳ್ತಾರೆ, ಅದಕ್ಕೋಸ್ಕರ ಇನ್ನೊಂದು ಹಿರಣ್ಯಕಶಿಪು ರಾಕ್ಷಸನ ತರಕ್ಕಾಗಲ್ಲ ಅಂತ ಹೇಳಿ ಕೃಷ್ಣ ಅದನ್ನ ಮಾಡಿ ತೋರ್ಸಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಬಂದು ಶಿಲಾರೂಪದಲ್ಲಿ ತೋರಿಸ್ತಾರೆ. ಈ ಮೂರ್ತಿ ಬಂದು ಶಿಲೆಯಲ್ಲಿ ಕೃಷ್ಣ ರೂಪಿಸಿ ಬ್ರಹ್ಮದೇವರಿಂದಾನೇ ಪ್ರತಿಷ್ಠಾಪನೆ ಮಾಡಿಸಿರುವಂತ ಮೂರ್ತಿ. ಆದ್ರಿಂದ ಈ ಊರಿಗೆ ಬಂದು ಅರ್ಜುನಪುರಿ ಕ್ಷೇತ್ರ, ಅರ್ಜುನನಗೋಸ್ಕರ ಇಲ್ಲಿ ದೇವರ ಸ್ಥಾಪನೆ ಆದ್ರಿಂದ ಇಲ್ಲಿ ಬಂದು ಅರ್ಜುನಪುರಿ ಅಂತ ಒಂದು ಹೆಸರಿತ್ತು. ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ಅಂತಂದ್ರೆ 11, 12ನೇ ಶತಮಾನದಲ್ಲಿ ಈ ದೇವಸ್ಥಾನನ ಇಲ್ಲಿ ಕಟ್ಟಿರುವಂಥದ್ದು. ಈ ಕಂಬಗಳೆಲ್ಲ ಸಂಪೂರ್ಣ ಹೊಯ್ಸಳ ಶಿಲ್ಪಕಲೆ. ಅದ್ರ ಹಿಂದೆ ಒಂದು ಕದಂಬ ಋಷಿಗಳು ಇಲ್ಲಿ ಬಂದು ಪೂಜೆ ಮಾಡ್ತಿದ್ರಿಂದ ಈ ಊರಿಗೆ ಕದಂಬ ಕ್ಷೇತ್ರ ಅಂತಾನು ಕರೀತಾ ಇದ್ರು ಅಂತ ಅಂತಾರೆ. ಹತ್ತಿರದಲ್ಲಿ ಶಿಂಷಾ ನದಿ ಹರಿಯುತ್ತೆ, ಅಲ್ಲಿಂದ ನೀರು ತಂದು ಇಲ್ಲಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದಿದ್ರಿಂದ ಆ ನದಿಗೆ ಕದಂಬ ನದಿ ಅಂತ ಅಂದ್ಬಿಟ್ಟು ಒಂದು ಹೆಸರಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ತದನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನನ ಕಟ್ಟಿರುವಂತದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ 4 ಕಂಬಗಳಿದೆ. ಆ ಕಂಬಗಳೆಲ್ಲ ಹೊಯ್ಸಳರ ಶಿಲ್ಪಕಲೆ, ಆ ಶೈಲಿನಲ್ಲಿ ಇರುವಂತದ್ದು. ಒಂದು ಹೊಯ್ಸಳರ ಈ ದೇವಸ್ಥಾನನ ಕಟ್ಟಿರೋದ್ರಿಂದ ಈ ಕಂಬಗಳೆಲ್ಲ ಹೊಯ್ಸಳರ ಸ್ಟೈಲ್ಸ್ ಅಲ್ಲಿದೆ. ಆಗಿನ ಕಾಲದಲ್ಲಿ ಇಲ್ಲಿ ಬಂದು ಮದ್ದು ಗುಂಡುಗಳೆಲ್ಲ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಆದ್ರಿಂದ ಈ ಊರಿಗೆ ಬಂದು ಮದ್ದಿನ ಊರು, ಮದ್ದೂರು ಆಯ್ತು ಅಂತ ಹೇಳಿ ಒಂದು ಹೆಸರು. ಇಲ್ಲಿ ಬಂದು ಉಗ್ರ ನರಸಿಂಹ ಸ್ವಾಮಿ ಆದ್ರಿಂದ ಮಹಾಲಕ್ಷ್ಮಿ ಇಲ್ಲಿ ಇಲ್ಲ. ಪ್ರಾಕಾರದಲ್ಲಿ ಸೌಮ್ಯನಾಯಕಿ, ನರಸಿಂಹನಾಯಕಿ ಅಂತ ಹೇಳಿ ಇಬ್ಬರು ಅಮ್ಮನವರನ್ನ ನಂತರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವರಿಗೆ 2 ಅಮ್ಮನವರು, ಸೌಮ್ಯನಾಯಕಿ, ನರಸಿಂಹನಾಯಕಿ ಅಂತ ಹೇಳಿ. ವಿಶೇಷವಾಗಿ ಯಶೋಧ ಕೃಷ್ಣನ ವಿಗ್ರಹ ಇದೆ. ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಜೊತೆ ಮಾತ್ರನೇ ಇರುವಂತ ಮೂರ್ತಿ ನೋಡ್ಬೋದು. ಆದ್ರೆ ಈ ದೇವಸ್ಥಾನದಲ್ಲಿ ಬಂದು ಅಮ್ಮನ ಜೊತೆ ಇರುವಂತದ್ದು ಮಗು. ಕೃಷ್ಣ ತನ್ನ ತಾಯಿ ಮಡಿಲಲ್ಲಿ ಕುತ್ಕೊಂಡು ಹಾಲು ಕುಡಿತಾ ಇರುವಂತದ್ದು ಭಂಗಿನಲ್ಲಿ ಇರುವಂತದ್ದು ಯಶೋಧ ಕೃಷ್ಣ. ಆ ಸನ್ನಿಧಾನ ಇದೆ. ಒಂದು ಹಾಗೆ ಮುಂದೆ ಬಂದ್ರೆ ರಾಮದೇವರ ವಿಗ್ರಹ ಇದೆ, ರಾಮನ ಸನ್ನಿಧಿ ಇದೆ. ರಾಮನ ಸನ್ನಿಧಾನದಲ್ಲಿ ಆಂಜನೇಯ ತುಂಬಾ ವಿಶೇಷ. ಬಂದು ಈ ತರ ಆಂಜನೇಯ ನಿಮಗೆ ತಿರುಪತಿನಲ್ಲಿ ಉತ್ಸವ ಮೂರ್ತಿನಲ್ಲಿ ಮಾತ್ರ ಸಿಗುತ್ತೆ. ಅಂತಂದ್ರೆ ದೇವರ ಮುಂದೆ ನಾವು ಮಾತಾಡ್ಬೇಕಾದ್ರೆ ಬಾಯಿಂದ ಎಂಜಿಲ್ ಹಾರಬಾರದು ಅಂತ ಹೇಳಿ ಬಾಯಿಗೆ ಅಡ್ಡವಾಗಿ ಕೈನ ಇಟ್ಕೊಂಡಿರುವಂತದ್ದು. ಆ ಭಂಗಿನಲ್ಲಿ ಇರುವಂತದ್ದು ಆಂಜನೇಯ ಸ್ವಾಮಿ. ಅವರು ಬಂದು ಈ ಪ್ರಾಕಾರದಲ್ಲಿದ್ದಾರೆ. ಅದಾದ ಮೇಲೆ ಬಂದು ದೇವಸ್ಥಾನದ ಎಡಭಾಗದಲ್ಲಿ ಹೊರಗಡೆಯಿಂದ ಎಡಗಡೆ ಹೋದ್ರೆ ವರದರಾಜಸ್ವಾಮಿ ಸನ್ನಿಧಾನ ಇದೆ. ಆ ವರದರಾಜಸ್ವಾಮಿ ಸನ್ನಿಧಾನ ಬಂದು ತುಂಬಾ ವಿಶೇಷ. ಅಂತಂದ್ರೆ ಇಲ್ಲಿ ಒಂದು ಕಣ್ಣಿನ ತೊಂದರೆ ಇರುವಂತವರು ಇಲ್ಲಿ ಬಂದು ವರದರಾಜ ಸ್ವಾಮಿನ ದರ್ಶನ ಮಾಡಿದ್ರೆ ಆ ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಈಗಲೂ ಎಷ್ಟೋ ಜನ ಕಣ್ಣಿನ ಸಮಸ್ಯೆ ಇರುವಂತವರು ಇಲ್ಲಿ ಬಂದು ವರದರಾಜ ಸ್ವಾಮಿನ ದರ್ಶನ ಮಾಡ್ತಾರೆ. ಎಲ್ಲರೂ ಹೋಗಿ ದರ್ಶನ ಮಾಡಿ. ಇಲ್ಲಿ ಒಂದು ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಬಂದು ವಿಶೇಷವಾಗಿ ಒಂದು ಕುಜದೋಷ ಪರಿಹಾರ ಬಂದು ಇಲ್ಲಿ ತುಂಬಾ ವಿಶೇಷ. ಅಂತಂದ್ರೆ ಈ ಮದುವೆ ಆಗದೆ ಇರುವಂತವ್ರು, ಏನಾದ್ರು ನೋಡಿ ಹೆದರ್ಕೊಂಡಿರುವಂತವ್ರು, ಏನಾದ್ರು ಒಳ್ಳೆ ಕೆಲಸಗಳ ಅಡೆತಡೆಗಳ ಆಗ್ತಾ ಇರುವಂತವ್ರು ಬಂದು ಇಲ್ಲಿ ಬಂದು ಅಭಿಷೇಕ ನಡೆಯುತ್ತೆ. ಆ ಅಭಿಷೇಕದಲ್ಲಿ ಅರ್ಶನದ ಅಲಂಕಾರ ತುಂಬಾ ವಿಶೇಷ. ಆ ಅರ್ಶನದ ಅಲಂಕಾರ ಆದ್ಮೇಲೆ ಆ ಅರ್ಶನದ ನೀರನ್ನ ಬಂದು ಅವ್ರ ಮೈ ಮೇಲೆ ಒಂದು ಬಿಂದಿಗೆ ಪೂರ್ತಿ ಹಾಕ್ತಾರೆ. ಅಲ್ಲೊಂದು ಚಕ್ರ ಇದೆ, ಆ ಚಕ್ರದ ಮೇಲೆ ಕೂರಿಸಿ ಅವ್ರನ್ನ ಒಂದು ಬಿಂದಿಗೆ ಪೂರ್ತಿ ಆ ನೀರನ್ನ ಹಾಕಿ ಅವ್ರ 3 ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೆ. ಆತರ ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋದವ್ರಿಗೆ ಅವ್ರು ಅನ್ಕೊಂಡಿರುವಂತ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ, ಬೇಗ ಶೀಘ್ರವಾಗಿ ನಡೆಯುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಅದು ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಅನ್ನದಾನ, ಅದಾದ ನಂತರ ತೀರ್ಥಸ್ನಾನ ವಿಶೇಷವಾಗಿ ಇಲ್ಲಿ ನಡೆಯುವಂಥದ್ದು. ಇದುವರೆಗೂ ಇಲ್ಲಿ ಆತ ನೀವು ಹೇಳಿದ್ರಲ್ಲ, ಒಂದು ತೀರ್ಥ ಸ್ನಾನ ಆಗಿರ್ಬೋದು ಅಥವಾ ವರದರಾಜರ ಹತ್ರ ಬಂದು ದರ್ಶನ ಮಾಡ್ಕೊಂಡು ಕಣ್ಣು ಒಂದ್ ಸ್ವಲ್ಪ ಹುಷಾರಾಗುವಂತದ್ದಾಗಿರ್ಬೋದು, ಇದು ನಡೆದಿರೋಂತ ಘಟನೆಗಳು ಇದೆಯಾ? ಸಾಕಷ್ಟಿದೆ, ತುಂಬಾ ಸಾಕಷ್ಟಿದೆ. ಇಲ್ಲಿ ಬಂದು ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದ ದರ್ಶನ ಮಾಡ್ತಾರೆ ಅಂತಂದ್ಬಿಟ್ಟು ಅಂತಂದ್ರೆ ಅಂತದೆಲ್ಲ ಇಲ್ಲಿ ನಡೆಯುತ್ತೆ ಅಂತ. ಸುಮ್ನೆ ಎಲ್ಲ ಕಡೆನೂ ಎಲ್ಲ ಜನ ಹೋಗೋದಿಲ್ಲ.
ಏನಾದ್ರೂ ಒಂದು ಮಿರಾಕಲ್ ಇದ್ರೆ ಮಾತ್ರನೇ ಅಲ್ಲಿಗೆ ಜನ ಹೋಗುವಂಥದ್ದು. ಆದ್ರಿಂದ ಇಲ್ಲಿ ಒಂದು ಪರಮಾತ್ಮನೇ ಪ್ರತ್ಯಕ್ಷವಾಗಿರುವಂತದ್ರಿಂದ ಅವನ ನಂಬಿ ಬರ್ಬೇಕಷ್ಟೇನೆ. ನಮ್ ನಂಬಿಕೆನೆ ನಮಗೆ ಒಂದು ಇದು ದೇವರಾದ್ರಿಂದ ನಾವು ಅವನ ನಂಬಿ ಬರ್ಬೇಕು. ನಾವು ಏನ್ ಅವನ್ನ ಕೊಡಕ್ಕಾಗುತ್ತೆ, ಭಕ್ತಿ ಒಂದೇ ಕೊಡಕ್ಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತದೆಲ್ಲ ಅವಂದೇನೆ. ಇಲ್ಲಿ ಪ್ರಪಂಚದಲ್ಲಿ ನಾವು ನಮ್ದು ಅಂತ ಏನಾದ್ರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಭಕ್ತಿ ಒಂದು ಮಾತ್ರನೇ ಕೊಡಕ್ ಸಾಧ್ಯ. ಅದನ್ನ ಭಕ್ತಿಯಿಂದ ಬಂದು ಪರಮಾತ್ಮನ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅವನು ಅವ್ರ ಭಕ್ತಿಗೆ ತಕ್ಕಂತೆ ಅನುಗ್ರಹ ಮಾಡ್ತಾನೆ ಅಂತ ಅನ್ನೋದು ಇದ್ದು. ಸ್ವಾಮಿ, ನಿಮ್ಮ ಒಂದು ದೇವಸ್ಥಾನದ ಟೈಮಿಂಗ್ ಏನಿದೆ? ಈಗ ಒಂದು ಧನುರ್ಮಾಸ ನಡೀತಾ ಇರೋದ್ರಿಂದ ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಸುಪ್ರಭಾತ ಸೇವೆ ಆಗುತ್ತೆ ಮೊದಲು. ಅದಾದ್ಮೇಲೆ 5 ಗಂಟೆಗೆ ಪೂಜೆ ಶುರು ಆಗಿ 5:15 ಮಹಾಮಂಗಳಾರತಿ ಆಗುತ್ತೆ. 6 ಗಂಟೆ 6:15 ದೇವಸ್ಥಾನ ಕ್ಲೋಸ್ ಆಗ್ಬಿಡುತ್ತೆ. ಧನುರ್ಮಾಸ ಪೂಜೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ. ಆದ್ಮೇಲೆ ಇದು ಒಂದು ಯಾತ್ರಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ 8 ಗಂಟೆಗೆ ದೇವಸ್ಥಾನದ ಓಪನ್ ಆಗುತ್ತೆ. 12:30 ತನಕ ಇರುತ್ತೆ ಈಗ ಧನುರ್ಮಾಸದಲ್ಲಿ ಮಾತ್ರ. ಅದಾದ್ಮೇಲೆ ಬಂದು ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗಿದ್ರೆ ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ಆರಂಭ ಆಗಿ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರದಲ್ಲಿ ಮಾತ್ರ ಸ್ವಾಮಿಯವರಿಗೆ ಅಭಿಷೇಕ 10 ಗಂಟೆಗೆ ಶುರು ಆಗುತ್ತೆ. ಅದು ಬಿಟ್ಟು ಮಾಮೂಲಿ ದಿವಸದಲ್ಲಿ ಪ್ರತಿ ದಿವಸ ಬಂದವರಿಗೆಲ್ಲ ದರ್ಶನ 8 ರಿಂದ 1 ಗಂಟೆ ತನಕ ದೇವಸ್ಥಾನ ಟೈಮಿಂಗ್ಸ್. ಸಂಜೆ 4:15 8 ಗಂಟೆ ತನಕ ದರ್ಶನ ಸಮಯ ಇರುತ್ತೆ. ಅಡ್ರೆಸ್ ಸ್ವಲ್ಪ ಹೇಳ್ಬಿಡಿ ಸ್ವಾಮಿ. ಇದು ಒಂದು ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು. ಮದ್ದೂರು ತಾಲೂಕಲ್ಲಿ ಬಂದು ಹತ್ತಿರದಲ್ಲಿ ಒಂದು ಕರ್ನಾಟಕ ಸಾರಿಗೆ ಬಸ್ ನಿಲ್ದಾಣ ಇದೆ. ಒಂದು 2 ಕಿಲೋಮೀಟರ್ ಅಲ್ಲಿ ರೈಲು ವ್ಯವಸ್ಥೆ ಇದೆ. ಯಾರನ್ನಾದ್ರೂ ಬಂದು ಇಲ್ಲಿ ಕೇಳಿದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಯಾವುದು ಅಂತ ಅಂದ್ಬಿಟ್ಟು ಯಾರಾದ್ರೂ ಹೇಳ್ತಾರೆ. ನಿಮಗೆ ಗೂಗಲ್ ಮ್ಯಾಪ್ ಅಲ್ಲೆಲ್ಲ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಮದ್ದೂರು ಅಂತ ಹಾಕಿದ್ರೆ ತೋರಿಸುತ್ತೆ. ಅದು ಬಿಟ್ಟು ಇಲ್ಲಿ ಆಟೋ ಗೀಟೋ ವ್ಯವಸ್ಥೆ ಎಲ್ಲ ಇದೆ. ಅವ್ರು ಯಾರನ್ನ ಕೇಳಿದ್ರು ಕರ್ಕೊಂಡು ತೋರಿಸ್ತಾರೆ.